ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಹಾರೋಯ್ತು. ಎಲ್ಲಿ ಗಂಡು ಹೆಣ್ಣು ಬದಲಾಯಿಸ್ಕೊಂಡು ಉಂಗ್ರನೇ ಕಾಣ್ತಾ ಇಲ್ವಲ್ಲ ಸಾಹೇಬ್ರೆ? ನೀನೇ ಅದನ್ನು ಅಂಗಡಿಯಾಗಿ ಬಿಟ್ಟು ಬಂದ್ಯೋ ಇಲ್ಲ ಇಲ್ಲಿ ಬಂದ್ಮೇಲೆ ಕಳುವಾಯ್ತೋ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ನೀನೇ ಈಗ ಅವನ ಅಂಗಡಿಗೆ ಹೋಗಿ 2 ಉಂಗುರ ಮಾಡಿಸ್ಕೊಂಡು ಬಾ. ಏಯ್, ಈ ಸಲ ಆದ್ರೆ ಭದ್ರವಾಗಿ ಕಟ್ಲಾ? ಬಿಗಿಯಾಗಿ ಕಟ್ಟಿದ್ವಿ ಸಾಹೇಬ್ರೆ, ಯಾರ ಬೇಕು ಅಂತಲೇ ಬೀಳ್ಸವ್ರೆ. ನಂತಾವ್ ಬಂದ್ರೆ ನಾನೇನು ಸೀರೆ ಕಟ್ಕೊಳ್ಳ ಕೊಡ್ಲಾ ಆಕಿಗೆ? ಏಯ್, ಹೆಣ್ಣಿಗೆ ಕೊಡ್ಲಾ ಅಂದ್ರೆ ಹೆಣ್ಣಿನ ಅಮ್ಮಂಗೆ ಕೊಡಕ್ ಹೋಗ್ತೀಯಲ್ಲಿ? ನೀವು ನಿಮ್ಮ ಅಪ್ಪಯ್ಯ ಬಂದಿದ್ರೆ ಸಾಕಾಗ್ತಿರ್ಲಿಲ್ವಾ? ನಾನು ಯಾಕೆ ಪದೇ ಪದೇ ಈ ಮನೆ ಒಳಗೆ ಕಾಲಿಡಬೇಕು? ನಂದಿ ಪ್ಲೀಸ್, ಈಗಲೇ ನಮ್ಮ ಅಪ್ಪನಿದ್ರು ಒಳ್ಳೆ ಹೆಸರು. ದಯವಿಟ್ಟು ಕೇಕ್ ಮಾಡಿದೆ ವಾಪಸ್ ಹೋಗೋಣ. ಸರಿ, ನಡೀರಿ. ಬರ್ಬೋದಾ? ಓ, ಬನ್ನಿ ಬನ್ನಿ. ನಮಸ್ಕಾರ ಬೀಗರಿಗೆ. ನಮಸ್ಕಾರ. ಎಲ್ಲಿ ಎಲ್ಲಿ ನನ್ನ ಹಿರಿ ಸೊಸೆ? ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಬಂದ್ಬಿಡ್ತಾಳೆ. ಒಳ್ಳೇದು ಒಳ್ಳೇದು. ಸುಶಿ, ಸುಶಿ, ಕೂತ್ಕೊಳ್ಳಿ ಸರ್. ಸಾಹೇಬ್ರೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಂದಿನಿ, ಬೀಗರಿಗೆ ನಮಸ್ಕಾರ ಮೇಡಮ್. ನಮಸ್ತೆ, ಚೆನ್ನಾಗಿದ್ದೀರಾ? ಹಾಂ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ. ಸುಶಿ, ಕಾಫಿ ಏನಾಯ್ತು? ಇಲ್ಲ ಬೇಡ ಬೇಡ, ಅವೆಲ್ಲ ಏನು ಬೇಡ. ಅಶೋಕ ಕೊಡು. ನನ್ನ ಪತ್ನಿ ದೈಹಿಕವಾಗಿ ನನ್ನ ಜೊತೆ ಇಲ್ಲದೆ ಇರೋದ್ರಿಂದ ನನ್ನ 2ನೇ ಮಗ ಮತ್ತೆ ಸೊಸೆ. ಒಂದು ವೇಳೆ ಪ್ಲಾನ್ ಏನಾದರೂ ಫ್ಲಾಪ್ ಆದ್ರು ಯಾರ ಮುಂದೆ ನಂದಿತಾ. ಮಾವ, ಹೆಣ್ಣಿನವ್ರ ಕಡೆ ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಹಾಗೇನೂ ಇಲ್ಲ ಮಾವ. ಮದುವೆ ಕೆಲಸ ಏನಾದರೂ ಬಾಕಿ ಇದೆಯಾ ಅಂತ ಮಾತಾಡ್ತಿದ್ವಿ. ಒಳ್ಳೇದು ಒಳ್ಳೇದು. ಎಲ್ಲ ಜವಾಬ್ದಾರಿ ನೀನೇ ತಗೊಳ್ಳೋದಕ್ಕಿಂತ ಅವರು ಜೊತೆಲಿದ್ರೆ ಇನ್ನೂ ಒಳ್ಳೇದೇ. ಹಾಗೆ ನಿನಗೆ ಇನ್ನೊಂದು ಜವಾಬ್ದಾರಿ ಒಪ್ಪಿಸ್ಬೇಕು ಅಂತಿದ್ದೀನಮ್ಮ. ಏನು ಮಾವ? ಒಂದು ನಿಮಿಷ ಬಾ, ನೀನು ಬರಪ್ಪ ಬಾ. ಇದು ನಮ್ಮ ದೊಡ್ಡ ಮನೆ ಪರಂಪರೆ ಒಡವೆಗಳು. ತುಂಬ ಬೆಲೆ ಬಾಳುವಂಥದ್ದು, ಹಾಗೆ ಶಕ್ತಿಯುತವಾದದ್ದು ಕೂಡ. ಅಂದರೆ ಮಾವ, ಇದು ನಮ್ಮ ಕುಲದೇವರಿಗೆ ಮಾತ್ರ ಅಲಂಕಾರ ಮಾಡಿ ಎತ್ತಿರ್ತಿದ್ವಿ. ಈ ಒಡವೆಗಳಲ್ಲಿ ದೈವಾಂಶ ಇದೆ ಅಂತ ನಂಬಿಕೆ. ಜಾನಕಿ, ಏನು ಯೋಚನೆ ಮಾಡ್ತಿದ್ಯಾ? ರಾಮಣ್ಣ ಕಾಣ್ತಿಲ್ಲ ಅಂತನಾ?
ಅನು ಅವ್ರೇನು ಚಿಕ್ಕ ಮಗುನ ಕಳ್ದೋಗಿದ್ದಾರೆ ಅಂತ ಯೋಚನೆ ಮಾಡೋಕ್ಕೆ? ಎಲ್ಲಾದರೂ ಕಳೆದೋದ್ರು ಅಂತಲ್ಲ, ಅವ್ರು ನಿನ್ನ ನೋಡಕ್ ಬರ್ದೆ ಇಲ್ಲಾದ್ರೂ ಹೊರಟೋದ್ರ ಅಂತ. ಅನು ಯಾವಾಗಲೂ ಇದೇ ಆಯ್ತು ನಿಂದು. ಅವ್ರೇನಕ್ಕೆ ಇಷ್ಟೊತ್ತಲ್ಲಿ ಬರ್ತಾರೆ ಇಲ್ಲಿಗೆ? ಈಗ ಬರ್ದೆ ಇನ್ಯಾವಾಗ? ಮದ್ವೆಗೂ ಮುಂಚೆ ನೋಡ್ಬೇಕು ಅನ್ನೋ ಆಸೆ ಇರಲ್ವಾ ಗಂಡಿಗೆ? ಅನು ಏನೋ ಹೇಳ್ಬೇಡ. ನೀನ್ ಬೇಕಾದ್ರೆ ನೋಡು, ಅವ್ರು ನಿನ್ನ ನೋಡಕ್ ಇಲ್ಲೇ ಎಲ್ಲೋ ಬಂದು ಬಚ್ಚಿಡ್ಕೊಂಡಿದ್ದಾರೆ ಅನ್ಸುತ್ತೆ. ಹೌದಂತೆ. ಬೆಟ್ಸಾ? ಅನು ಸಾಕು, ಸುಮ್ಮನೆ ಇರು, ಆಲ್ರೆಡಿ ಟೈಮ್ ಆಯ್ತು. ಬೆಟ್ಸಾ? ಮೇಡಮ್, ನೀವಾ? ಮೇಡಮ್, ನಿಮ್ಮಿಂದ ಒಂದು ಕೆಲಸ ಆಗ್ಬೇಕೈತೆ. ಈಗ್ಲಾ? ಏನ್ ಕೆಲ್ಸ? ರಾಮಣ್ಣ ಮಾಡೋದು ಒಂದೊಂದಲ್ಲ ಮೇಡಮ್. ಏನೋ ಮೇಡಮ್ ತಾವು ಮಾತಾಡಬೇಕು ಅಂದಲ್ಲ, ಮಾತಾಡು. ನಾವು ಆ ಕಡೆ ಇರ್ತೀವಿ ಮೇಡಮ್, ನಾವು ಆ ಕಡೆ ಇರ್ತೀವಿ. ಏಯ್ ನಡ್ರಲ್ಲ. ಮಾತಾಡ್ಬೇಕು ಅಂತಿದ್ರೆ ಕಾಲ್ ಮಾಡ್ಬೋದಿತ್ತಲ್ವಾ? ಅದು ನಡೆಯಲಿ ನಾಡು ಜಾನಕಿ ಅವ್ರಿಗೆ ಹೇಳಿ, ಜಾಸ್ತಿ ಏನು ರೆಡಿ ಆಗೋದು ಬೇಡ. ಅರಿಶಿನ ಶಾಸ್ತ್ರ ಅಲ್ವೇ, ಬಟ್ಟೆ ಕೊಳೆ ಆಯ್ತದೆ. ಹಾರಾಡು ಪ್ರೀತಿ ಹಕ್ಕಿ. ನಂದಿತಾ, ಮಾವ ನೀನು ಕೈಯಾರೆ ಇದನ್ನು ಜಾನಕಿ ಕೊಟ್ಬಿಡಮ್ಮ. ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು ಅಲ್ವಾ? ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಸೌಮ್ಯ, ಸೌಮ್ಯ, ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲಲ್ಲ. ಸೌಮ್ಯ, ಸೌಮ್ಯ, ನಿನ್ಗೆ ಹೋಗ್ಬೇಡ. ನನ್ನ ತಂಗಿ ಓಡೋವಾಗ ಮಾಡಿದಿರಲ್ವಾ, ನಿಮ್ಮ ಸುಮ್ಮನೆ ಬಿಡೋದಿಲ್ಲ, ಬಿಡೋದಿಲ್ಲ. ಶ್ರೀಚಕ್ರವೆಂದರೆ ನಾನೇ ಅಲ್ಲವೇ? ಅಲ್ಲಿಗೆ ನೀನು ಆರಾಧಿಸಿದ್ದು ನನ್ನನ್ನೇ ಅಲ್ಲವೇ? ಯಾಕೆ ಧ್ವನಿ ನಡುಕ್ತಾ ಇದೆ ಕಡ್ಕಿ? ನಾನು ಹೇಳಿದ್ದು ಸತ್ಯ ತಾನೆ? ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಚೆಕ್ ಪೋಸ್ಟ್ ದಾರಿಯಲ್ಲಿ ನಮ್ಮ ಕಾರ್ ಪಾಸ್ ಆಯಿತು. ಅಲ್ಲಿಂದ ಸ್ವಲ್ಪ ಮುಂದೆ ಬರ್ತಿದ್ದ ಹಾಗೆ ಕಾರ್ ಪಂಚರ್ ಆಯಿತು. ಏನಾಯ್ತು? ಏನೋ ಗೊತ್ತಿಲ್ಲ, ವಾಬ್ಲಿಂಗ್ ಬರ್ತಾ ಇದೆ. ಮೋಸ್ಟ್ಲಿ ಪಂಚರ್. ನಿನ್ ಮಗ ಎಲ್ಲರಂತೆ ಹುಡುಗ ಅಲ್ಲ. ಅವನು ನಮ್ಮವನು, ನಮ್ಮ ಜೊತೆ ಇರ್ಬೇಕು. ನಿನ್ ಮಗ ಅಲ್ವಾ? ಮಗಳ
ತಾಲಿ ಕಟ್ಟು. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ನೀವೇ ನನ್ನ ಸಂಗಾತಿ. ಐ ಲವ್ ಯು ಅಮೃತ ಅವರೇ, ಐ ಲವ್ ಯು. ಇನ್ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೇ ಹೋಗ್ತಾನೆ. ಅದನ್ನ ಯಾರಿಂದನೂ ತಡೆಯೋ ಶಕ್ತಿ ಇಲ್ಲ. ಯಾಕೆ ಅಂದ್ರೆ ಇವನು ಹಳೆ ರುದ್ರ ಅಲ್ಲ.